ಈಗ ಹಾಗಿದ್ರೆ ನೀವು ಮಗನನ್ನು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಮಾಡೋದಕ್ಕೆ ಓಡಾಡ್ತಿದ್ದೀರಿ ಅಂತ ಗೊತ್ತಾಯಿತು. ಸಪೋರ್ಟ್ ಮಾಡ್ತಾರಾ ಸತೀಶ್ ಜಾರಕಿಹೊಳಿ ಅವರು? ಮೃಣಾಲ್ ಏನು ತಪ್ಪು ಅಂತಾರ? ಇಲ್ಲಿಯವರೆಗೆ ಒಂದು ದಿನ ಕೂಡ ನನ್ನ ಮಗನ ಜಿಲ್ಲಾ ಅಧ್ಯಕ್ಷ ಮಾಡಬೇಕು ಅಂತ ಒಂದು ದಿನ ಕೂಡ ನಾನು ಯಾರಿಗೂ ಹೇಳಲಿಲ್ಲ. ನನಗೆ ವಿಚಿತ್ರ ಅನ್ನಿಸ್ತಾ ಇದೆ. ನನ್ನ ಮಗನ ಹೆಸರು ಹೀಸ್ 31 years old. ನಮ್ಮ ಜಿಲ್ಲೆಯ ಎಲ್ಲ ನಾಯಕರ ಆಶೀರ್ವಾದದಿಂದ ಒಂದು MP ಟಿಕೆಟ್ ಸಿಕ್ಕಿದೆ. ಯೂತ್ ಕಾಂಗ್ರೆಸ್ನ ಜಿಲ್ಲಾ ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅವನದೇ ಆದಂಥ ಬಿಸ್ನೆಸ್ ಇದೆ. ಹೊಸದಾಗಿ ಮದುವೆ ಆಗಿದ್ದಾನೆ. ಪಕ್ಷದ ಅಧ್ಯಕ್ಷರಾಗುವಂಥವರು 24 ಗಂಟೆ ಕೆಲಸ ಮಾಡಬೇಕು. ನಾನು 34 ವರ್ಷಕ್ಕೆ ಅವಿಭಾಜ್ಯ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಆಗಿದೆ, ಒಬ್ಬ ಮಹಿಳೆ. ಇವತ್ತು ಅವನೇನಾದರೂ ನಾನು ಆಗ್ತೀನಿ, ಪಕ್ಷಕ್ಕೆ ನಾನು ಟೈಮ್ ಕೊಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ಹೋಗಿ ಇಡೀ ಜಿಲ್ಲಾ ನಾಯಕರ ಹತ್ರ ನಾನೇ ಮಾತನಾಡ್ತೀನಿ. ಬಟ್ ಅವನಿಗೆ ಇಂಟ್ರೆಸ್ಟ್ ಇಲ್ಲ, ನಾನು ಎಲ್ಲೂ ಹೇಳಿಲ್ಲ. ಇದಕ್ಕಿಂತ ಮುಂಚೆ ನಡೆದಂಥ ಒಂದು ಘಟನೆ ಹೇಳ್ತೀನಿ. 6 ತಿಂಗಳ ಹಿಂದೆ ಇಡೀ ಜಿಲ್ಲಾ ನಮ್ಮ ನಾಯಕರುಗಳು ಎಲ್ಲ MLAಗಳು, ಜನರಾಜ್ ಆಗಲಿ, ಪ್ರಕಾಶ್ ಹುಕ್ಕೇರಿ ಅವರು MLCಗಳಾಗಲಿ, ನಾವೆಲ್ಲರೂ ಕೂತ್ಕೊಂಡು ಒಬ್ಬ ಅಭ್ಯರ್ಥಿಯನ್ನು ನಾವು ನಮ್ಮ ಜಿಲ್ಲಾ ಅಧ್ಯಕ್ಷಿಗೆ ಒಮ್ಮತದ ಅಭ್ಯರ್ಥಿ. ಇದು ಯಾಕೆ ಈ ಸಡನ್ನಾಗಿ ಮೃಣಾಲ್ ಹೆಬ್ಬಾಳ್ಕರ್ ಜಿಲ್ಲಾ ಕಾಂಗ್ರೆಸ್ ಬಂತು ನನಗೆ ಗೊತ್ತಾಗ್ತಾ ಇಲ್ಲ. ಒಬ್ಬ ಅಭ್ಯರ್ಥಿ, ಅದು ಬಸವರಾಜ್ ಸಿಗ್ಗಾವಿ ಅಂತ ನಾನು ನಿಮ್ಮ ಮುಖಾಂತರನೇ ಹೇಳಲಿಕ್ಕೆ ಬಯಸ್ತೀನಿ. ನಾವೆಲ್ಲರೂ ಸಿಂಗಲ್ ಲೆಟರ್ನಲ್ಲಿ ನಾವು ಸಿಗ್ನೇಚರ್ ಮಾಡಿ ಆಗಲೇ ನಾವು ಪಕ್ಷದ ಅಧ್ಯಕ್ಷರ ಕಡೆ ಕೊಟ್ಟೇನೆ 7-8 ತಿಂಗಳಾಯಿತು. ಹಾಗೆ ನೋಡಿದ್ರೆ ಪಾರ್ಲಿಮೆಂಟ್ ಇಲೆಕ್ಷನ್ಕಿಂತ ಮುಂಚೆನೇ ಚೇಂಜ್ ಆಗಬೇಕಾಗಿ. ಸೊ ಇದು ಅಪ್ರಸ್ತುತ. ಸೊ ಇದು ಮೃಣಾಲ್ DCC ಅಧ್ಯಕ್ಷ ರೂಲ್ಡ್ ಔಟ್. ಅವನೇನಾದರೂ ಆಗಬೇಕು ಅಂತಂದಿದ್ರೆ ಅವನ ಹತ್ರ ಸಂಘಟನೆ ಮಾಡುವಂಥ ಶಕ್ತಿ ಅವನ ಹತ್ರ ಇದೆ. ನಾನು ಎಲ್ಲರ ಹತ್ರ ಮಾತನಾಡ್ತಾ ಇದ್ದೆ. ಖಂಡಿತವಾಗ್ಲೂ ಎಲ್ಲರೂ ಒಪ್ಕೊಳ್ತಾ ಇದ್ರು. ಬಟ್ ಇದು 7 ತಿಂಗಳ ಹಿಂದೆನೇ ಒಬ್ಬ ಒಮ್ಮತ ಅಭ್ಯರ್ಥಿಯನ್ನು ನಾವು ಕೊಟ್ಬಿಟ್ಟು. ಫೈನ್. ನಿನ್ನೆ ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಊಟಕ್ಕೆ ಸೇರಿದ್ರು, ಮುಖ್ಯಮಂತ್ರಿಗಳು ಸೇರಿದಂತೆ 30-35 ಜನ ಶಾಸಕರು. ಯಾಕೆ ಮೀಟಿಂಗು ಅಂದರೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ 2028ರಲ್ಲಿ ಮತ್ತೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ಹೆಂಗೆ ತರಬೇಕು ಅಂತ ಚರ್ಚೆ ಮಾಡೋದಕ್ಕೆ ಸೇರಿದ್ವಿ ಅಂತ. ತಮ್ಮನ್ನೇನಾರು ಕರೆದಿದ್ರಾ ಅಥವಾ? ಹೌದು, ನನ್ನನ್ನು ಕರೆದಿದ್ರು. ಓಕೆ, ನನ್ನನ್ನು ನಿನ್ನೆ ಅವ್ರ ಮನೆಗೆ ಊಟಕ್ಕೆ ಕರೆದಿದ್ರು. ಆದರೆ ಕಾರಣಾಂತರದಿಂದ ಅಂದರೆ ನನ್ನ ಮನೆಗೆ ನನ್ನ ಸಿಸ್ಟರ್ಗಳು ಬಂದಿದ್ರು. ಓಕೆ. ಸೊ ಅವ್ರನ್ನ ಕರ್ಕೊಂಡು ನನಗೆ ಬೇರೆ ಕಡೆ ಊಟಕ್ಕೆ ಹೋಗೋದಿತ್ತು. ನನಗೆ ಗೊತ್ತಿರಲಿಲ್ಲ ಈ ಮಟ್ಟಕ್ಕೆಲ್ಲ ಸುದ್ದಿ ಆಗುತ್ತೆ ಅಂತ ಹೇಳಿ. ಈ ಮಟ್ಟಕ್ಕೆ ಸುದ್ದಿ ಆಗುತ್ತೆ ಅಂತಂದಿದ್ರೆ ನಾನು ಹೋಗಿರೋಳು. ನಾನು ಹೋದಾಗ ಈ ಸುದ್ದಿನೂ ಆಗ್ತಾ ಇರಲಿಲ್ಲ. ನಾನು ಹೋಗಿದ್ರೆ ಈ ಸುದ್ದಿನೇ ಆಗ್ತಾ ಇರಲಿಲ್ಲ. ಬಟ್ ನನ್ನನ್ನು ಕರೆದ್ರು. ಬಟ್ ನನ್ನ ಕಾರಣಾಂತರದಿಂದ ನನ್ನ ಸಿಸ್ಟರ್ಗಳನ್ನ ಬೇರೆ ಕಡೆ ಊಟಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋವಂಥ ದೃಷ್ಟಿಯಿಂದ ನಾನು ಹೋಗಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.